ಎಲ್ರಿಗೂ ನಮಸ್ಕಾರ. ಈಗಾಗಲೇ ಏನು ನಿಮಗೆ ಎಲ್ರಿಗೂ ಮಾಹಿತಿ ಇರೋ ಪ್ರಕಾರ ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಹುದ್ದೆಗೆ ನೋಟಿಫಿಕೇಶನ್ ಹೊರಡಿಸ್ತಾರೆ ಕೆಇಎ ಕಡೆಯಿಂದ. ಸೊ ನಿಮಗೆ ಇದರಲ್ಲಿ ಕೆಲವೊಂದಷ್ಟು ಡೌಟ್ಸ್ ಸುಮಾರು ಸ್ಟೂಡೆಂಟ್ಸ್ ನಮ್ಮ ಕಡೆಯಿಂದ ಕಾಲ್ ಮಾಡಿ ಕೇಳ್ತಿದ್ರು. ಅದನ್ನ ಬಗೆಹರಿಸೋದಕ್ಕೆ ಈ ಒಂದು ಸೆಷನ್ ಅನ್ನ ನಾನು ಮಾಡ್ತಿದ್ದೇನೆ. ಸೊ ತಮ್ಮೆಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋ ಮುಖಾಂತರ ಮೊದಲನೇದಾಗಿ ನಾವು ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಓಕೆನಾ? ಸೊ ನೋಟಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎರಡನೇದಾಗಿ ಇದರಲ್ಲಿ ಏನೇನ್ ಬದಲಾವಣೆ ತಂದಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಈ ನೋಟಿಫಿಕೇಶನ್ ಅಲ್ಲಿ. ಸೊ ಮೂರನೇದಾಗಿ ನೀವು ಎಕ್ಸಾಮ್ಗೆ ಯಾವ ತರ ಒಂದು ಸ್ಟ್ರಾಟಜಿ ಇಟ್ಕೊಳ್ಬೇಕು, ಯಾವ ತರ ನಿಮ್ಮ ತಯಾರಿಯನ್ನು ನಡೆಸಬೇಕು ಅನ್ನೋ ಒಂದು ಕೆಲವೊಂದಷ್ಟು ಸೂಕ್ತ ಮಾರ್ಗದರ್ಶನವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈಗಾಗಲೇ ತಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಪಶು ಇಲಾಖೆಯಲ್ಲಿ ವೆಟರ್ನರಿ ಆಫೀಸರ್ ಏನು ಹುದ್ದೆ ಕಾಲ್ ಮಾಡಿದ್ರು ಕೆಪಿಎಸ್ಸಿ ಕಡೆಯಿಂದ, ಅದರಲ್ಲಿ ನಮ್ಮ ಸಂಸ್ಥೆಯಿಂದ 200ಕ್ಕೂ ಅಧಿಕವಾಗಿ ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲಿ 150 ನಮ್ಮ ಸ್ಟೂಡೆಂಟ್ ಆಗಿರ್ತಾರೆ. ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗಿರ್ಬೋದು, ನಮ್ಮ ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, ಮತ್ತೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಕ್ರಾಶ್ ಕೋರ್ಸ್ ಆಗಿರ್ಬೋದು, ಇದನ್ನೆಲ್ಲ ಓದ್ಬಿಟ್ಟು ತೆಡಗಡೆ ಆಗಿರ್ತಾರೆ ಅಂತ ಒಂದು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೇನೆ. ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್, ಕ್ಲಾಸ್ ರೂಮ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಸೊ ಇನ್ನೇನು ಟೈಮ್ ವೇಸ್ಟ್ ಮಾಡ್ದಿರಾ ತಮಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಸಜೆಷನ್ಸ್ ನ ಕೊಡಕ್ಕೆ ಇಷ್ಟಪಡುತ್ತೇನೆ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವೆಲ್ಲ ಯಾವ ತರ ಸೂಕ್ತವಾಗಿ ನಿಮ್ಮ ತಯಾರಿಯನ್ನು ಮಾಡಿ ನೀವು ಯಶಸ್ಸನ್ನ ಗಳಿಸ್ತೀರಾ ಅನ್ನೋ ಒಂದು ಕೆಲವೊಂದಷ್ಟು ನಿಮಗೆ ಅಡ್ವೈಸಸ್ ಅಂತ ಕೆಲವೊಂದಷ್ಟು ಸಲಹೆಗಳನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ. ಸೊ ಲೆಟ್ಸ್ ಮೂವ್ ಫರ್ದರ್ ಅಂಡ್ ದಿಸ್ ವೆರಿ ಇಂಪಾರ್ಟೆಂಟ್ ಸೆಷನ್. ಸೊ ಮೊದಲನೇದಾಗಿ ನೀವು ಯಾವುದೇ ಹುದ್ದೆಯನ್ನ ನೀವು ಏನು ಅಪ್ಲೈ ಮಾಡ್ತಿದ್ರೆ ಅದರ ಡೀಟೇಲ್ಡ್ ನೋಟಿಫಿಕೇಶನ್ ಏನಂತ ಹೇಳ್ತೀವಿ, ಅಧಿಸೂಚನೆಯನ್ನ ನಾವು ಕರೆಕ್ಟ್ ಆಗಿ ಲೈನ್ ಬೈ ಲೈನ್ ಓದ್ಬೇಕಾಗುತ್ತೆ. ಯಾಕಂದ್ರೆ ನಾಳೆ ದಿನ ರಿಸಲ್ಟ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ನೀವು ಇನ್ ಕೇಸ್ ರೋಸ್ಟರ್ ಸಿಸ್ಟಮ್ ಆಗಿರ್ಬೋದು, ಬೇರೆ ಯಾವುದೇ ತಕ್ಕಂತೆ ನೀವು ಅದನ್ನ ಚಾಲೆಂಜ್ ಮಾಡ್ಬೇಕು, ಆಕ್ಷೇಪಣೆಗೆ ನೀವು ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ನೋಡಿ, ಇವತ್ತು ನೋಟಿಫಿಕೇಶನ್ ಆಗಿರೋದು 30/5/2026. ಸೊ ಈಗಾಗಲೇ ಅಪ್ಲಿಕೇಶನ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ನೀವು ದಯವಿಟ್ಟು ನಾಳೆ ಸಂಡೇ ಅಥವಾ ನೀವು ಮಂಡೆಯಿಂದ ಸೋಮವಾರದಿಂದ ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ತಡ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ 20 ದಿನ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈ ಸಲ ಅವಕಾಶ ಕೊಟ್ಟಿದ್ದಾರೆ. ಸರ್, ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದೀವಿ ಅಂತವ್ರಿಗೆ ಏನಾದ್ರು ಎಕ್ಸಂಪ್ಷನ್ಸ್ ಇದೆಯಾ ಅಂತಾನು ಕೆಲವಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು. ದಯವಿಟ್ಟು ತಾವೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡಿ ಒಂದ್ಸಲ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ಇನ್ನೊಮ್ಮೆ ನಾನು ಅಪ್ಲಿಕೇಶನ್ ಹಾಕೋದಿಲ್ಲ ಅಂತ ನೀವು ಬೇಜವಾಬ್ದಾರಿತನ ತೋರಿಸ್ಬೇಡಿ. ದಯವಿಟ್ಟು ಎಲ್ಲರೂ ಅಷ್ಟೇ ಅಪ್ಲಿಕೇಶನ್ ನ ಒಮ್ಮೆ ನೀವು ಒಂದ್ಸಲ ಪರಿಶೀಲನೆ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ. ಆಯ್ತಾ? ಸೊ ದಿನಾಂಕ 30/5/2026 ಈ ನೋಟಿಫಿಕೇಶನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಕಡೆಯಿಂದ ಹೊರಡಿಸ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದು ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ, ಇದು 2 ಗ್ರೂಪ್ ಬಿ ಪೋಸ್ಟ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಸ್ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಿಮ್ಗೆ. ಗ್ರೂಪ್ ಬಿ ಅಂಡ್ ಎಒ ಮತ್ತೆ ಡಬ್ಲ್ಯೂ ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ಸೊ ಕೃಷಿ ಇಲಾಖೆಯಲ್ಲಿ ನೇರ ನೇಮಕಾತಿ ಅಂದ್ರೆ ಇದರ ರೆಕ್ರೂಟ್ಮೆಂಟ್ ಏನಿದೆ, ಇದರ ಒಂದು ಆಯ್ಕೆ ಪ್ರದಾನ ಏನಿದೆ ಎಕ್ಸಾಮ್ ಮಾದರಿಯಲ್ಲಿರುತ್ತೆ. ಅದನ್ನ ನಾವು ಎಲ್ರಿಗೂ ಎಲ್ರು ಸ್ಟೂಡೆಂಟ್ಸ್ಗೂ ಗೊತ್ತಿರುತ್ತೆ. ಇನ್ನೊಂದೇನು ಅಂಶ ಅಂದ್ರೆ, ಕೆಲವೊಬ್ರು ಹೇಳ್ತಿದ್ರು, ಸರ್ ನಾನು 4th ಇಯರ್ ಅಲ್ಲಿ ಇದ್ದೀನಿ, ಈಗ ನಾನು ಎಲಿಜಿಬಲ್ ಇದೀನ ಅನ್ನೋದಕ್ಕೂ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೇನೆ. ಸೊ ಮೊದಲನೇದಾಗಿ ಇದೆಲ್ಲ ನಿಮಗೆ ಗೊತ್ತು, ವೇತನ ಶ್ರೇಣಿ ಆಗಿರ್ಬೋದು, ಎಷ್ಟು ಹುದ್ದೆಗಳಿದೆ, ಇವೆಲ್ಲ ನಿಮಗೆ ನೋಟಿಫಿಕೇಶನ್ ಅಲ್ಲಿ ನೋಡಿ. ಇದೇನು ಅಷ್ಟು ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಗೊತ್ತಿರೋ ಹಾಗೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ 85% ಅಂತ ಏನು BSc ಅಗ್ರಿಕಲ್ಚರ್, ಯಾರು BSc 4 ವರ್ಷ ಓದಿರ್ತಾರಲ್ಲ ಅವರಿಗೆ 85% ಸೀಟ್ಸ್ ನ ರಿಸರ್ವ್ ಆಗಿರುತ್ತೆ. ಮತ್ತೆ 15% ಅಲ್ಲಿ ಬಿಟೆಕ್ ಫುಡ್ ಸೈನ್ಸ್ ಆಗಿರ್ಬೋದು, ಸೊ ಬಿಟೆಕ್ ಇಂಜಿನಿಯರಿಂಗ್ ಆಗಿರ್ಬೋದು, ಬಿಟೆಕ್
ಬಯೋಟೆಕ್ನಾಲಜಿ ಆಗಿರ್ಬೋದು, ಎಲ್ರಿಗೂ ಇದು ಏನು 15% ಅಷ್ಟು ಮಾರ್ಕೆಟಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇದೆಲ್ರಿಗೂ 15% ಅಲ್ಲಿ ರಿಸರ್ವೇಶನ್ ಬರುತ್ತೆ. ಸೊ ಇದಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿದೆ. ಈಗ ಏನು ನಾವು ಇಂಪಾರ್ಟೆಂಟ್ ಆಗಿ ನೋಡೋದು ಆದ್ರೆ ಸಿಲೆಬಸ್. ಸೊ ಸಿಲೆಬಸ್ ಕೂಡ ಇವರೆಲ್ಲ ಇದಕ್ಕೆ 15%ಗೆ ಅರ್ಹರಾಗ್ತಾರೆ. ಇವ್ರು ಯಾವ್ಯಾವ ಡಿಗ್ರಿ ಇದೆ ಅಂತ ಡಿಟೇಲ್ಡ್ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಈ PDF ಕೂಡ ನಿಮ್ಗೆ ಹಾಕಿರ್ತೇನೆ. ದಯವಿಟ್ಟು ಒಂದ್ಸಲ ನೀವು ಅದನ್ನ ಓದ್ಕೊಳ್ಳಿ, ಆಯ್ತಾ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಈಗ ಆಲ್ರೆಡಿ ನಿಮಗೆ ಸರ್ಕಾರದ ಹಳೆ ಒಂದು ಆದೇಶದ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ. ಅದರಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಜನರಲ್ ಮೆರಿಟ್ ಯಾರೆಲ್ಲ ಬರ್ತಾರೆ ಅವರು 40 ವರ್ಷ ತನಕನು 40 ವರ್ಷ ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋ ಒಂದು ಮಾಹಿತಿ ನಿಮ್ಮಲ್ಲೂ ಇದೆ. ಮತ್ತೆ OBC ಅಲ್ಲಿ ಯಾರೆಲ್ಲ ಬರ್ತಾರೆ 43 ವರ್ಷ ತನಕ ಅವರು ಅಪ್ಲಿಕೇಶನ್ ಹಾಕ್ಬೋದು. ಅಂಡ್ SC ST ಪ್ರವರ್ಗ 1 ಕ್ಯಾಟಗರಿ 1 ಈ ವಿದ್ಯಾರ್ಥಿಗಳಿಗೆ ನಿಮಗೆ 45 ವರ್ಷ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕೊಳ್ಬಹುದು ಅಂತ ಈ ಅಪ್ಲಿಕೇಶನ್ ಅಲ್ಲಿ ನೋಟಿಫಿಕೇಶನ್ ಮೆನ್ಷನ್ ಮಾಡುತ್ತೆ. ಅದ ನಂತರ ಇದರಲ್ಲಿ ಕೆಲವೊಂದಷ್ಟು ಯಾರ್ಯಾರು ರಿಸರ್ವೇಶನ್ ಅಲ್ಲಿ ಮಾಜಿ ಸೈನಿಕ ಆಗಿರ್ಬೋದು, ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಏನಂತ ಹೇಳ್ತೀವಿ, ಇವೆಲ್ಲ ಇದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. NCC ಕೋಟಾ ಇದೆಲ್ಲ ಎಲ್ಲೆಲ್ಲಿ ಯಾರಿಗಾರು ಏನೇನ್ ಅರ್ಹತೆ ರಿಸರ್ವೇಶನ್ ಅಪ್ಲಿಕೇಶನ್ ಆಗುತ್ತೆ, ಗ್ರಾಮೀಣ ಆಗಿರ್ಬೋದು, ಮತ್ತೆ ನಿಮಗೆ ರಿಲೇಟೆಡ್ ವಿತ್ ಕನ್ನಡ ಮೀಡಿಯಂ ಆಗಿರ್ಬೋದು, ಎಲ್ಲಾ ತರಹದ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ವಿಶೇಷ ಚೇತನ ದಿವ್ಯಾಂಗ್ ಅಂತ ಯಾರು ಹೇಳ್ತೀರಿ ಅವ್ರಿಗೂ ಕೂಡ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಏನು ನೀವು ಅಪ್ಲಿಕೇಶನ್ಸ್ ನ ಸಲ್ಲಿಸುವಾಗ ಇದೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ವಿಧಾನ ಯಾವ ತರ, ಸೊ ಅರ್ಜಿ ಸಲ್ಲಿಸುವ ವಿಧಾನ ಯಾವ ತರ ಆನ್ಲೈನ್ ಆಗಿರುತ್ತೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ನಿಮಗೆ. ಸೊ ಅದೇ ಲಿಂಕ್ ಥ್ರೂ ಹೋಗಿ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಹಾಕಿ. ಆಲ್ರೆಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ದಯವಿಟ್ಟು ಕೇಳ್ಕೊಳ್ಳಿ. ಆಲ್ರೆಡಿ ದೋಸ್ ಹೂ ಹ್ಯಾವ್ ಅಪ್ಲೈಡ್ ಪ್ರೀವಿಯಸ್ಲಿ ದೇ ಆರ್ ಎಕ್ಸೆಂಪ್ಟೆಡ್. ಅಂದ್ರೆ ನೀವು ಅಪ್ಲಿಕೇಶನ್ ಮತ್ತೊಮ್ಮೆ ಹಾಕೋಂಗಿಲ್ಲ, ಬಟ್ ಒಂದು ಸಲ ನೀವು ಲಾಗಿನ್ ಮಾಡಿಕೊಂಡು ನಿಮ್ ಪೋರ್ಟಲ್ ಅನ್ನು ಒಂದು ಸಲ ಅದ್ರ ನೋಡಿ ಅದ್ರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಸ್ಟೇಟಸ್ ನ ತಿಳ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಅಪ್ಲಿಕೇಶನ್ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ 35. ಸೊ ದಯವಿಟ್ಟು ಟೆಕ್ನಿಕಲ್ ಗ್ಲಿಚಸ್ ಇರೋದ್ರಿಂದ ಕೆಲವೊಮ್ಮೆ ಸರ್ವರ್ ಡೌನ್ ಇರುತ್ತೆ, ಎಲ್ಲರೂ ಕೂಡ ಒಮ್ಮೆ ಆಗ್ತಿರ್ತಾರೆ. ನಾಳೆ ಬೆಳಗ್ಗೆ ಅಥವಾ ನೀವು ನಾಳೆ ಮಧ್ಯಾಹ್ನ ಮೇಲೆ ರಾತ್ರಿ ಬಹುಶಃ ಒಳ್ಳೆ ಟೈಮ್ ನೋಡ್ಕೊಂಡು ನೀವು ಹಾಕಿ ನೋಡಿ. 20 ದಿನ ಮಾತ್ರ ಕೊಟ್ಟಿದ್ದಾರೆ, 20 ದಿನ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. 20 ದಿನದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಸೊ ಇನ್ನೊಂದೇನಂದ್ರೆ ಈಗ ಒಳ ಮೀಸಲಾತಿ ತಂದು ಇದು ಏನು ವಿಂಗಡಣೆ ಮಾಡಿದ್ದಾರೆ ABC ಅಂತ, ದಯವಿಟ್ಟು ತಾವೆಲ್ಲ ಹೊಸ ಅರ್ಜಿ ಹಾಕಿ ಒಳ ಮೀಸಲಾತಿ ಸರ್ಟಿಫಿಕೇಟ್ ಆದಷ್ಟು ಬೇಗ ಪಡೆಯೋದಕ್ಕೆ ನಾನು ನಿಮಗೆ ಸಲಹೆ ಕೊಡ್ತೇನೆ. ಯಾಕಂದ್ರೆ ನೀವು ಹೊಸ ಅಪ್ಲಿಕೇಶನ್ನೇ ಹಾಕ್ಬೇಕಾಗುತ್ತೆ ಈಗ, ಓಕೆನಾ. ಇದರಲ್ಲಿ ಯಾವುದೇ ತರ ನಿಮಗೆ ಮುಂದೆ ಇದು ಲೀಗಲ್ ಚಾಲೆಂಜಸ್ ಬರಲ್ಲ, ಯಾಕಂದ್ರೆ 50% ರೋಸ್ಟರ್ ಪ್ರಕಾರ ಇದು ಮಾಡ್ತಿರೋದು. ಸೊ ಹಾಗಾಗಿ ಇವನ್ ಇಂಟರ್ನಲ್ ರಿಸರ್ವೇಶನ್ ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರನೇ ಇಂಟರ್ನಲ್ ರಿಸರ್ವೇಶನ್ ಆಗಿರೋದು. ಆದ್ರಿಂದ ಇದರಲ್ಲಿ ಯಾವುದೇ ತರ ಲೀಗಲ್ ಇಶ್ಯೂಸ್ ಬರೋದಿಲ್ಲ. ಅತಿ ಬೇಗವಾಗಿ ಎಕ್ಸಾಮ್ ಕೂಡ ಆಗುತ್ತೆ ಅಂಡ್ ರಿಸಲ್ಟ್ ಕೂಡ ಬರುತ್ತೆ, ಜಾಯ್ನಿಂಗ್ ಕೂಡ ಬೇಗ ಆಗ್ತಾರೆ. ಆಲ್ರೆಡಿ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಮಾರ್ಕೆಟಿಂಗ್ ಇಲಾಖೆಯಲ್ಲಿ ಮಾರುಕಟ್ಟೆ ಸೂಪರ್ವೈಸರ್ ಆಗಿ ಆಯ್ಕೆ ಆಗಿರೋರಿಗೆ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. 1 ತಿಂಗಳಲ್ಲಿ ಇವರಿಗೆ ಆರ್ಡರ್ ಕಾಪಿ ಸಿಕ್ಕಿದೆ. ಅಷ್ಟು ಬೇಗ ನಿಮ್ಗೂ ಸಿಗುತ್ತೆ, ಯಾಕಂದ್ರೆ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಸಹಾಯಕ ಕೃಷಿ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳ ಬೇಡಿಕೆ ಸಾಕಷ್ಟು ಇರೋದ್ರಿಂದ ಡಿಪಾರ್ಟ್ಮೆಂಟ್ ಕೂಡ ಬೇಗ ಇದನ್ನ ಪ್ರೋಸೆಸ್ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ಪತ್ರಿಕೆ 1 ಕನ್ನಡ ಭಾಷೆ ಪರೀಕ್ಷೆ. ಸೊ ಈಗ ನೀವು ಆಲ್ರೆಡಿ ಕನ್ನಡ ಭಾಷೆ ಯಾರೆಲ್ಲ SSLC ಅಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಯಾರೆಲ್ಲ ತೇರ್ಗಡೆ ಆಗಿರ್ತಾರೆ, ಪಾಸ್ ಆಗಿರ್ತಾರೆ ಅಂತವ್ರಿಗೆಲ್ಲ ಏನು ಇದು ಎಕ್ಸಂಪ್ಷನ್ ಇರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ನೀವು KPSC ಕಡೆಯಿಂದನೂ ಏನಾದ್ರೂ ಕಡ್ಡಾಯ ಕನ್ನಡ ಕ್ವಾಲಿಫೈ ಆಗಿದ್ರೆ, CTI ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿ ಇನ್ಸ್ಪೆಕ್ಟರ್ ಆಗಿರ್ಬೋದು, PDO ಆಗಿರ್ಬೋದು, ಇಲ್ಲೆಲ್ಲಾದ್ರೂ ನೀವು ಕ್ವಾಲಿಫೈ ಆಗಿದ್ರು ಕೂಡ ಸಮೇತ ನೀವು ಅಪ್ಲಿಕೇಶನ್ ನಲ್ಲಿ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇರಲ್ಲ. ಒಂದಿನ ನೀವು ಸೇವ್ ಮಾಡೋದಂಗೆ ಆಗುತ್ತೆ. ಮತ್ತೆ ಎರಡನೇ ಪತ್ರಿಕೆ 1 ಏನು, ಪತ್ರಿಕೆ 1 ಸಿಲೆಬಸ್ GK ಸಿಲೆಬಸ್ ಇರುತ್ತೆ.
ಸೊ ಈ GK ಸಿಲೆಬಸ್ ಕೂಡ ನೀವು ಬೇಸಿಕ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ SDA FDA ಲೆವೆಲ್ ಆದ್ರೆ ಬೇಸಿಕ್ ಲೆವೆಲ್ ಇರುತ್ತೆ, ಮೇಲ್ಮೇಲೆ ಕೇಳುತ್ತಾರೆ. ಇದು ಗ್ರೂಪ್ ಬಿ ಗೆಸ್ಟೆಡ್ ಪೋಸ್ಟ್ ಇರೋದ್ರಿಂದ ನೀವು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಡೆಪ್ತ್ ಆಫ್ ಸ್ಟಡೀಸ್ ಆರ್ ಅಟ್ಮೋಸ್ಟ್ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ತಿಳ್ಕೊಳ್ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನೆಲ್ಲ KA ಕ್ವಶನ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನೀವು ನೀವು ಅದನ್ನ ಓದ್ಕೊಳ್ಳಿ ಅಂತ ನಾನು ಹೇಳ್ತೇನೆ. KA ಗೋಸ್ಕರನೇ ನಾವು ಕೃಷಿ ದರ್ಪಣ ಅಂತಾನೆ 5 years ಕ್ವಶನ್ ಪೇಪರ್ಸ್ ವಿತ್ ಡೀಟೇಲ್ ಸಿನಾಪ್ಸಿಸ್ ಕೊಟ್ಟಿದ್ದೀವಿ. ಅರೌಂಡ್ 1200 to 1300 ಪೇಜಸ್ ಇದೆ. ಅದನ್ನ ಒಂದ್ಸಲ ನೀವು ಓದೋದ್ರಿಂದ ನಿಮಗೆ ಯಾವ ತರ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರ್ತಿದಾವೆ ಅನ್ನೋ ಒಂದು ನಾಲೆಡ್ಜ್ ಬರುತ್ತೆ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ದಿ ಗೈಡಿಂಗ್ ಲೈಟ್ ಟುವರ್ಡ್ಸ್ ಎನಿ ಎಕ್ಸಾಮ್. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸುಮ್ನೆ ಓದ್ತಿದ್ರೆ ದಯವಿಟ್ಟು ಇದೆಲ್ಲ ಮಾಡಕ್ ಹೋಗ್ಬೇಡಿ. ಸುಮ್ನೆ ಓದ್ಕೊಂಡಿದ್ರೆ ಯು ವಿಲ್ ಬಿ ಡೈರೆಕ್ಷನ್ಲೆಸ್. ಏನ್ ಓದ್ಬೇಕು ಅನ್ನೋದು ಮೊದಲು ತಿಳ್ಕೊಳ್ಳಿ, ಮತ್ತೆ ನೀವು ಅದನ್ನ ಆ ಪ್ಯಾಟರ್ನ್ ಅಲ್ಲೇ ಪ್ರಿಪರೇಷನ್ ಮಾಡ್ತಾ ಹೋಗ್ತೀರಿ. ಈಗ ಇರೋದು ನಿಮಗೆ ಕೇವಲ 54 ದಿನ. 54 ದಿನದಲ್ಲಿ 10 ರಿಸೋರ್ಸಸ್ ಓದ್ಲಿಕ್ಕೆ ಹೋಗ್ಬೇಡಿ. ನಾನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೇ ಒಂದು ಸಲಹೆ ಕೊಡ್ತೇನೆ. ಸೊ ಈ ಇನ್ಸ್ಟಿಟ್ಯೂಟ್ದು ಚೆನ್ನಾಗಿದೆ, ಆ ಇನ್ಸ್ಟಿಟ್ಯೂಟ್ದು ಚೆನ್ನಾಗಿದೆ ಎಲ್ಲ ನೋಡಕ್ ಹೋಗ್ಬೇಡಿ. ಕ್ರೆಡಿಬಿಲಿಟಿ ಆಫ್ ದಿ ಇನ್ಸ್ಟಿಟ್ಯೂಟ್ ನೋಡಿ, ಫ್ರೆಂಡ್ ಸರ್ಕಲ್ ಇಂದ ರೆಫರೆನ್ಸ್ ತಗೊಂಡು ನೀವು ಯಾವ್ದು ಓದ್ತಿದ್ದೀರಾ ಅದನ್ನೇ ರಿಲೇ ಆಗಿ. ಸೊ ಸಾಕಷ್ಟು ಮಾರ್ಕೆಟ್ ಅಲ್ಲಿ ನಾನು ನೋಡಿದ್ದೀನಿ, ಎಲ್ಲ ChatGPT ಬಂದು ಏನೇನೆಲ್ಲ ಹಾಳು ಮಾಡಿಟ್ಟಿದ್ದಾರೆ. ದಯವಿಟ್ಟು ನಾನು ಎಲ್ರಿಗೂ ವಾರ್ನ್ ಮಾಡ್ತೇನೆ, ನೀವು ಏನಾದ್ರೂ ಆತರ ಒಂದು ರಿಸೋರ್ಸಸ್ ಮೇಲೆ ರಿಲೇ ಆಗ್ತಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಕಾಟ್. ಸೊ ನಿಮಗೆ ಅದರಿಂದ ನೀವು ಎಚ್ಚರಿಕೆ ತಗೊಂಡು ನೀವು ಕರೆಕ್ಟ್ ರಿಲಯಬಲ್ ಸೋರ್ಸಸ್ ಏನಿದೆ ಅದರಿಂದ ಮಾತ್ರ ನೀವು ಓದ್ಕೊಳೋದನ್ನ ನಾನು ಸಜೆಸ್ಟ್ ಮಾಡ್ಲಿಕ್ಕೆ ಹೇಳ್ತೇನೆ. ಆಯ್ತಾ? ಪೇಪರ್ 2 ಕೂಡ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ನೀವೇನು ಗ್ರಾಜುಯೇಷನ್ ಅಲ್ಲಿ ಓದಿರ್ತೀರ ಆಲ್ರೆಡಿ KPSC ಕಡೆಯಿಂದ ಕೊಟ್ಟಿರೋ ಸಿಲೆಬಸ್ ಅನ್ನೇ KA ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನ್ ಡೌಟ್ ಇಲ್ಲ, 100% ಅದೇ ಸಿಲೆಬಸ್ ಇರುತ್ತೆ. ಅದೇ ಕ್ಲಾಸಸ್ ನೋಡಿ, ಅದೇ ನೋಟ್ಸ್ ನ ರಿವೈಸ್ ಮಾಡಿ. ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಕೋರ್ಸಸ್ ನ ತಗೊಂಡಿದ್ರೆ ಅದನ್ನೇ ಓದ್ಕೊಂಡು ರಿವೈಸ್ ಮಾಡ್ಕೊಳ್ಳಿ. ಐ ಆಮ್ 100% ಗ್ಯಾರಂಟಿ ಶೋರಿಟಿಯಿಂದ ಹೇಳ್ತೇನೆ. ಅದ್ ಬಿಟ್ಟು ಬೇರೆ ಏನು ಕೇಳಲ್ಲ. ಯಾಕಂದ್ರೆ ಎವ್ರಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಲ್ಟ್ ವಿತ್ ದ ಸಬ್ಜೆಕ್ಟ್ ಎಕ್ಸ್ಪರ್ಟ್. ಸೊ ಹಾಗಾಗಿ ನಿಮಗೆ ಬೇರೆ ಎಲ್ಲೂ ರಿಸೋರ್ಸಸ್ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕಂಪ್ಲೀಟ್ ನಿಮಗೆ ಸ್ಟಡಿ ಮೆಟೀರಿಯಲ್, ಕ್ಲಾಸಸ್, ಟೆಸ್ಟ್ ಸೀರೀಸ್ ಎಲ್ಲ ಸಿಗುತ್ತೆ. ಎಲ್ಲ ರೆಡಿಮೇಡ್ ಇದೆ, ಎಲ್ಲ ಅಪ್ ಟು ಡೇಟ್ ಇದೆ. ಸೊ ಇನ್ನು ಮುಂದೆ ಈ 20, 40, 50 ದಿನ ನಿಮ್ಗೆ 54 ದಿನ ಸಿಗುತ್ತಲ್ಲ, ಇದ್ರಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಒಂದು ಸ್ಟಡಿ ಶೆಡ್ಯೂಲ್ ಕೂಡ ನಮ್ ಕಡೆಯಿಂದ ಅಪ್ಡೇಟ್ ಮಾಡ್ತೀವಿ. ಶೆಡ್ಯೂಲ್ಸ್ ಆ ಶೆಡ್ಯೂಲ್ ಪ್ರಕಾರ ನಿಮ್ಮ ಟಾರ್ಗೆಟ್ಸ್ ಇಟ್ಕೊಂಡು ನೀವು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀರಿ. ಸೊ ಇದೆಲ್ಲ ವೇತನ ಇದೆಲ್ಲ ಬಿಡಿ, ಗ್ರೂಪ್ ಬಿ ಆಫೀಸರ್ ಇರೋದ್ರಿಂದ ನಿಮಗೆ 85 ರಿಂದ 90 ಸಾವಿರ ಸ್ಯಾಲ್ರಿ ಬರುತ್ತೆ. ತಲೆ ಕೆಡ್ಸ್ಕೊಂಡ್ಬೇಡಿ. ಯಾರೆಲ್ಲ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಾನು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ. BSc ಅಗ್ರಿ ಮತ್ತೆ MSc ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಲ್ಲಿ ಮಾಡಿ ಸಾಕಷ್ಟು ನಾನು ಕೂಡ ನೋಡಿದ್ದೀನಿ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಮತ್ತೆ ನಿಮಗೆ ಅಫ್ಕೋರ್ಸ್ ಗಂಡ್ ಮಕ್ಕಳಿಗೆ ಹೆಣ್ಣು ಕೊಡೋದನ್ನು ಹಿಂದೆ ಮುಂದೆ ನೋಡ್ತಾರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ ಮಾಡ್ತಿರೋದ್ರಿಂದ. ಹಾಗಾಗಿ ಒಂದು ಗೌರ್ಮೆಂಟ್ ಜಾಬ್ ಅನ್ನ ತಗೊಳ್ಳಿ. ಸೊ ಯಾಕಂದ್ರೆ ಇಷ್ಟೊಂದು ಹುದ್ದೆಗಳು ನಿಮಗೆ ಇನ್ ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಈಗಂತೂ ನಿಮ್ಗೆ ಅವಕಾಶ ಸಿಕ್ಕಿದೆ. ಸೊ ಆ ಅವಕಾಶನ ಪಡ್ಕೊಳ್ಳಿ ಆದಷ್ಟು. ಸೊ ಈಗ ನಾವು ನೋಟಿಫಿಕೇಶನ್ಗೆ ಮುಂದೆ ಬರೋಣ. ಸೊ ಶುಲ್ಕ ಆಬ್ವಿಯಸ್ಲಿ ಕೆಲವೊಬ್ರು ಹೇಳ್ತಿದ್ರು, ಸರ್ KPSCಗೂ ಪೇ ಮಾಡಿದೀವಿ, KA ಗೂ ಪೇ ಮಾಡ್ತಿದೀವಿ, ಮತ್ತೇನಾದ್ರೂ KPSC ಕೊಟ್ರೆ ಅಲ್ಲೂ ಪೇ ಮಾಡಬೇಕು ಅಂತ. ಸೊ ಐ ವಾಂಟೆಡ್ ಟು ಟೆಲ್ ಆತರ ಏನಿಲ್ಲ. ಆಲ್ರೆಡಿ ನೀವು ಶುಲ್ಕ ಪೇ ಮಾಡಿದ್ರೆ, ಫೀ ಪೇ ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಆಗುತ್ತೆ. KPSC ಏನ್ ಪೇ ಮಾಡಿದಾರೆ ಅದು ಹೋಯ್ತು ಅಷ್ಟೇ. ಈಗ KA ಪುನಃ ನೀವು ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಅಂದ್ರೆ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಇನ್ ಕೇಸ್ ನೀವು ಏನಾದ್ರೂ ಮುಂಚೆನೆ ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಕೆಲವೊಂದು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಅಪ್ಲಿಕೇಶನ್ ನ ಡಿಲೀಟ್ ಮಾಡ್ಕೊಂಡು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಶುಲ್ಕ ಎಲ್ಲ ನಾನು ಮೆನ್ಷನ್ ಮಾಡಲ್ಲ, ಇದೆಲ್ಲ ಬೇಕಾಗಿಲ್ಲ. ಸೊ ಇದನ್ನ ದಯವಿಟ್ಟು ಯಾರು ಇಂಟರ್ನಲ್ ರಿಸರ್ವೇಶನ್ ಕ್ಲೈಮ್ ಮಾಡ್ತಾರೆ ದಯವಿಟ್ಟು ಇಲ್ಲಿ ನೋಡಿ. ಸೊ ನೀವು RD ನಂಬರ್, ಹೊಸ RD ನಂಬರ್ ಪಡಿಬೇಕಾಗುತ್ತೆ. ಸೊ SCA, SCB, SCC ಯಾವ ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ನೀವು ಬರ್ತೀರಾ ಅನ್ನೋದೊಂದು ಇಲ್ಲಿ ನೀವು ಕೊಡ್ಬೇಕಾಗುತ್ತೆ. ಆದಷ್ಟು ಬೇಗ ಹೋಗಿ ನೀವು ವಿಲೇಜ್ ಅಕೌಂಟೆಂಟ್ ನಿಮ್ಮ ಏನು ಜೂರಿಸ್ಡಿಕ್ಷನ್ ಅಲ್ಲಿ ನಿಮ್ಮ ಲಿಮಿಟ್ಸ್ ಅಲ್ಲಿ ನೆಮ್ಮದಿ ಕೇಂದ್ರ ಅಂತ ಬರುತ್ತೆ ಅಥವಾ ಅಟಲ್ ಕೇಂದ್ರ ಅಂತ ಏನ್ ಬರುತ್ತೆ ಅಲ್ಲಿ ಹೋಗಿ ನೀವು
ಅಪ್ಲಿಕೇಶನ್ ಅರ್ಜಿಯನ್ನ ಸಲ್ಲಿಸಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಕಡೆಯಿಂದ ಅಥವಾ ಡೆಪ್ಯೂಟಿ ತಹಸೀಲ್ದಾರ್ ಕಡೆಯಿಂದ ರಿಕ್ವೆಸ್ಟ್ ಮಾಡಿ ಬೇಗ ನಿಮ್ಮ ಫೈಲ್ ನ ಪ್ರೋಸೆಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬೇಗ ಆದಷ್ಟು ಬೇಗ ಆಗ್ಬಿಡುತ್ತೆ. 2-3 ಡೇಸ್ ಅಲ್ಲೂ ಮಾಡಿಕೊಡ್ತಾರೆ ಎಮರ್ಜೆನ್ಸಿ ಕೇಸಲ್ಲಿ. ಹೌ ಯು ಅಪ್ರೋಚ್ ಆಲ್ ಡಿಪೆಂಡ್ಸ್ ಆನ್ ದಟ್ ಒನ್. ಸೊ ಇದಾದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, OMR ಬೇಸ್ಡ್ ಇರುತ್ತೆ, ನಿಮ್ಗೆಲ್ಲ ಗೊತ್ತು. ಸೊ ಆಲ್ರೆಡಿ ನೀವು ಸುಮಾರು ಎಕ್ಸಾಮ್ಸ್ ಎಲ್ಲ ಬರ್ದಿದ್ರೆ ಅದೇ ಬೇಸ್ ಅಲ್ಲಿ ಇರುತ್ತೆ. ಸೊ ಯಾವುದೇ ತರ ಬದಲಾವಣೆ ಆಗೋದಿಲ್ಲ ಇದರಲ್ಲಿ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುವುದು. ಅಫ್ಕೋರ್ಸ್ ಅಂದ್ರೆ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಹಾಲ್ ಟಿಕೆಟ್ ಮುಖಾಂತರ ಅದು ಗೊತ್ತಾಗುತ್ತೆ ಅಂತ ಇದನ್ನ ಹೇಳ್ತಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆ ನಾನು ಹೇಳಿದ್ದೇನೆ ಆಲ್ರೆಡಿ. ಕನ್ನಡ ಭಾಷಾ ಪರೀಕ್ಷೆ ನಿಮಗೆ ನೀವು SLC ಅಥವಾ ನಿಮ್ಮ SLC ಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆ ನೀವು ಏನಾದ್ರು ಕನ್ನಡವನ್ನು ಮಾಧ್ಯಮವಾಗಿ ತಗೊಂಡಿದ್ರೆ ಅಂತವರೆಲ್ಲ ಇದಕ್ಕೆ ಎಕ್ಸಂಪ್ಷನ್ ಆಗಿರುತ್ತೆ. ಸೊ ಅಥವಾ ನೀವು KPSC ಯಾವುದೇ ಈ ತರ ಕಮಿಷನ್ಸ್ ಅಲ್ಲೂ ಕೂಡ ಕನ್ನಡವನ್ನು ತೇರ್ಗಡೆ ಆಗಿದ್ರೆ ಅಂತವ್ರು ಕೂಡ ಇದರಲ್ಲಿ ಎಕ್ಸಂಪ್ಷನ್ ನ ಪಡಿತೀರಾ ಅಂತ ಹೇಳ್ತೇನೆ. ಪೇಪರ್ 1 ಅಲ್ಲಿ ನೋಡಿ, ಪೇಪರ್ 1 ನಿಮಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದು ಇಲ್ಲೇ ಒಂದು ಚಾನ್ಸ್ ಇರುತ್ತೆ. ಯಾಕಂದ್ರೆ ಥೀಮ್ಸ್ ಎಲ್ಲ ರಿಪೀಟ್ ಆಗ್ತಿದೆ. KA ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾನೆ. ಡಿಫಿಕಲ್ಟಿ ಲೆವೆಲ್ ಕೂಡ ಅಷ್ಟು ಡಿಫಿಕಲ್ಟಿ ಇರಲ್ಲ, ಥೀಮ್ ವೈಸ್ ಇರುತ್ತೆ. ಥೀಮ್ ವೈಸ್ ಬೇಕಾದ್ರೆ ನಾವು ಕ್ಲಾಸಸ್ ಮಾಡೋಣ, ಫ್ರೀ ಆಗಿ ಕೆಲವೊಂದಷ್ಟು ಅನಾಲಿಸಿಸ್ ಮಾಡಿ ನಾವು ಇನ್ನೊಮ್ಮೆ ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡು ಈ 2 months ಅಲ್ಲಿ ನಾವು ಏನಾದ್ರೂ ಸೀರಿಯಸ್ ಆಗಿ ಕೂತ್ಕೊಂಡು 8ರಿಂದ 10 ಅವರ್ ನೀವೇನಾದ್ರೂ ಸತತವಾಗಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪ್ರಿಪರೇಷನ್ ಮಾಡಿದ್ರೆ ನಿಮಗೆ ಲಿಸ್ಟ್ ಅಲ್ಲಿ ನಿಮ್ ಲಿಸ್ಟ್ ಅಲ್ಲಿ ಬರೋದಕ್ಕೆ ಯಾರು ಕೂಡ ತಡೆಯಲ್ಲ ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ತೇನೆ. ಆಯ್ತಾ? ನೋಡಿ, ಇಲ್ಲಿ 2 hours ಕೂಡ ಕೊಡ್ತಾ ಇದ್ದಾರೆ, 300 ಮಾರ್ಕ್ಸ್ ಇರುತ್ತೆ. ಸೇಮ್ ವೆಟರ್ನರಿ ಆಫೀಸರ್ ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಇತ್ತು, ಸಿಲೆಬಸ್ ಕೂಡ ಇದೆ ಇತ್ತು, ಏನು ಚೇಂಜಸ್ ಇಲ್ಲ. ಅದೇ ಸಿಲೆಬಸ್ ನ ಇಲ್ಲಿ ಎತ್ತಿ ಪೇಸ್ಟ್ ಮಾಡಿದ್ದಾರೆ. ಯಾವುದೇ ತರ ನಿಮ್ಗೆ ಇಲ್ಲಿ ಚೇಂಜಸ್ ಇಲ್ಲ. ಅದೇ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತ ಇತಿಹಾಸ, ಭೂಗೋಳಶಾಸ್ತ್ರ ಇವೆಲ್ಲ ಇದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಇರುತ್ತೆ ಸಿಲೆಬಸ್, ಏನಿಲ್ಲ. ನಿಮಗೆ KA ಕಂಡಕ್ಟ್ ಮಾಡ್ತಿರೋದ್ರಿಂದ ಕರೆಂಟ್ ಅಫೇರ್ಸ್ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ರು 6 months ಓದಕ್ ಹೋಗ್ಬೇಡಿ, 1 year ಕಂಪಲ್ಸರಿ ಓದ್ಲೇಬೇಕು. ಸರ್ ನಾನು 6 months ಓದ್ತೀನಿ ಅಂತ, ಆಯ್ತಪ್ಪ ನಿನ್ ಇಷ್ಟ, ನೀನ್ ಓದ್ಕೋ, ಬಟ್ ಕಂಪಲ್ಸರಿ 1 year ಇಂದ ಎಲ್ಲಿಂದ ಓದ್ಬೇಕು? ಸೊ ಜುಲೈ 2025 ಇಂದ ಜೂನ್ ತನಕ, ಜೂನ್ 26 ಇರೋದು ಎಕ್ಸಾಮ್. ಆದ್ರೂ ನೀವು 23-24 ತನಕನು ಎಕ್ಸಾಮ್ ಓದ್ಕೊಂಡು ಹೋಗಿ, ಆಯ್ತಾ? ಸೊ ಯಾಕಂದ್ರೆ 2-3 ದಿನದ ಹಿಂದಿದ್ದು ನಾನು ಕಂಡ ಹಾಗೆ 2-3 ದಿನ ಹಿಂದದ್ದು ಕೂಡ ಏನು ಪ್ರಚಲಿತ ಘಟನೆಗಳು ಎಕ್ಸಾಮ್ ಅಲ್ಲಿ ಬಂದಿರೋ ಸಾಧ್ಯತೆಗಳು ಬಹಳಷ್ಟು ಇದಾವೆ, ಬಂದಿದಾವೆ ಅನ್ನೋದನ್ನ ನನ್ನ ಅಭಿಪ್ರಾಯನ ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೇನೆ. ಆಯ್ತಾ? ಕರೆಂಟ್ ಅಫೇರ್ಸ್ 1 year ಕಂಪಲ್ಸರಿ ಓದ್ಲೇಬೇಕು. ಇಫ್ ಯು ಆರ್ ಫಾಲೋಯಿಂಗ್ ನಮ್ಮ ಫೋರ್ಸೈಟ್, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. KPSC ಆಂಗಲ್ ಅಲ್ಲೇ ಮತ್ತೆ ಸ್ಟೇಟ್ ರಿಲೇಟೆಡ್ KA ಆಗ್ಲಿ KPSC ಆಂಗಲ್ ಅಲ್ಲೇ ನಾವು ಕವರ್ ಇರ್ತೀವಿ ಕರೆಂಟ್ ಅಫೇರ್ಸ್. ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಅದನ್ನೇ ರಿಲೇ ಆಗಿ PSI ಪಾಸ್ ಮಾಡಿದ್ದಾರೆ. KA ದಲ್ಲಿ ಫಸ್ಟ್ ರ್ಯಾಂಕ್ ತೆಗೆದಿರೋ ಕ್ಯಾಂಡಿಡೇಟ್ ಕೂಡ ಕರೆಂಟ್ ಅಫೇರ್ಸ್ ನಮ್ಮ ಮ್ಯಾಗಝಿನ್ ಇಂದಾನೆ ಫಾಲೋ ಮಾಡಿ ಇದ್ ಮಾಡ್ತೀವಿ. ತುಂಬಾ ಶಾರ್ಟ್ ಆಗಿ ಕೊಡ್ತೀವಿ. 40ರಿಂದ 50 ಪೇಜಸ್ ಅಲ್ಲಿ ಇರುತ್ತೆ. ಲಾಸ್ಟ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕ್ವಶನ್ಸ್ ಕೂಡ ಇರುತ್ತೆ. ಅಷ್ಟು ನಿಮಗೆ ಸಾಕಾಗುತ್ತೆ. ಫ್ರೀ ಆಗಿದೆ ಇದು. ವೆಬ್ಸೈಟ್ ಅಲ್ಲಿ ಹೋಗಿ ನೀವು ತಗೊಳ್ಳಿ ಫ್ರೀ ಆಗಿ. ನಮ್ಮ ಫೋರ್ಸೈಟ್ www.nammaforesight.com. ಸೊ www.nammaforesight. ಸೊ nammaforesight.com ಇದನ್ನ ನೀವು ಒತ್ತಿದ ತಕ್ಷಣ ಕರೆಂಟ್ ಅಫೇರ್ಸ್ ಪೇಜ್ ಇರುತ್ತೆ. ಅಲ್ಲಿ ನೀವು ಕರೆಂಟ್ ಅಫೇರ್ಸ್ ನ ತಗೊಳ್ಬಹುದು. ಸೊ ಮತ್ತೆ ಸಹಾಯಕ 15% ಅವ್ರಿಗೂ ಸೇಮ್ ಸಿಲೆಬಸ್ ಇರುತ್ತೆ GK, ಬಟ್ GK ಸೇಮ್ ಸಿಲೆಬಸ್ ಇರುತ್ತೆ. ಸೊ GS ಪೇಪರ್ 2 ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ KPSC ಅಲ್ಲಿ ಏನ್ ಸಿಲೆಬಸ್ ಕೊಟ್ಟಿದ್ರು ಅದೇ ಸಿಲೆಬಸ್ ನ ಇಲ್ಲಿ ಕೂಡ ಕೊಟ್ಟಿರ್ತಾರೆ. ಆಯ್ತಾ? ಸೊ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ, ನೀವು ಕರೆಕ್ಟ್ ಆದ್ರೆ 3 ಮಾರ್ಕ್ಸ್, ತಪ್ಪಾದ್ರೆ 0.75 ಮಾರ್ಕ್ಸ್. ಸೊ ಹಾಗಾಗಿ ರಿಸ್ಕ್ ತಗೊಳ್ಳಿ, ಅಟೆಂಪ್ಟ್ ಮಾಡಿ. 100ಕ್ಕೆ 100 ಅಟೆಂಪ್ಟ್ ಮಾಡಕ್ ಹೋಗ್ಬೇಡಿ. ಅಟ್ಲೀಸ್ಟ್ 90 to 95 ಕ್ವಶನ್ಸ್ ನ ಮಾಡ್ಲೇಬೇಕು. ಸೊ ಸಾಕಷ್ಟು ನೋಡಿ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ನನ್ನ ಅಕ್ಯುರೇಸಿ ಕರೆಕ್ಟ್ ಇದೆ, ನಾನು 60 ಹಾಕಿದ್ರು ನನಗೆ ಏನು 6×3=18 180 ಮಾರ್ಕ್ಸ್ ತೆಗಿತೀನಿ. ಅಪ್ಪ 40 ಕ್ವಶನ್ಸ್ ಯಾಕೆ ಬಿಡ್ತೀಯಾ? 40 ಕ್ವಶನ್ ಬಿಟ್ರೆ ನಿನಗೆ ಲಾಸ್. 40ರಲ್ಲಿ ಪ್ರಾಬಬಿಲಿಟಿ 20 ಕರೆಕ್ಟ್ ಆಗ್ಲಿ ಅಲ್ವಾ? 20 ಕರೆಕ್ಟ್ ಆದ್ರೂ 20 ಇನ್ ಕೇಸ್ 20 ಕ್ವಶನ್ಸ್ ಕರೆಕ್ಟ್ ಆದ್ರೂ ಇಂಟು 3
3 ಎಂಟ್ಲ 6 60 ಮಾರ್ಕ್ಸ್ ಬಂತು. ಆಯ್ತು 10 ಕ್ವಶನ್ ತಪ್ಪಾಗ್ಲಿ. 10 ಕ್ವಶನ್ ತಪ್ಪಾದ್ರೆ ಎಷ್ಟು 7.5 ಅಷ್ಟೇ ನೆಗೆಟಿವ್ ಆಗ್ತಿರೋದು. ಸೊ 60 ಅಲ್ಲಿ 7.4 ಹೋದ್ರೆ 50 ಪ್ಲಸ್ ನಿಮಗೆ ಮಾರ್ಕ್ಸ್ ಇರುತ್ತೆ. ಆಡೆಡ್ ಅಡ್ವಾಂಟೇಜ್ ಇದೆ ಅಷ್ಟೇ ನಾನು ಹೇಳೋದು. ಇದೊಂದು ಲಾಜಿಕ್ ಅಷ್ಟೇ. ನೀವು 60 ಮಾಡ್ತೀನಿ 50 ಮಾಡ್ತೀನಿ, ದಯವಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಆಯ್ತಾ. ಬೇರೆಯವ್ರು ಯಾರೋ ಹೇಳಿದ್ರು ಸರ್ ಅವ್ನು ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ, ಅದನ್ನೆಲ್ಲ ಬಿಡಿ. ನಿಮ್ಗೆ ಯಾವ ಸ್ಟ್ರಾಟಜಿ ಇರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಅದಕ್ಕಾಗಿ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತಿರ್ಬೇಕು. ಅದರಿಂದ ನಿಮಗೆ ಸಾಕಷ್ಟು ಒಂದು ಏನು ನಿಮ್ಮ ಸ್ಟ್ರಾಟಜಿ ಎಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ನಿಮಗೆ ಕ್ಲೂ ಸಿಗುತ್ತೆ. ಸೊ ಆ ಆಧಾರದಿಂದ ನೀವೇನು ನಿಮ್ಮ ಪ್ರಿಪ್ರೇಷನ್ ಅನ್ನ ಮಾಡ್ಬೇಕಾಗುತ್ತೆ ಆಯ್ತಾ. ಸೊ ಅರ್ಹತಾ ಷರತ್ತುಗಳು ಇದೆಲ್ಲ ಗೊತ್ತಿದೆ. ಭಾರತೀಯ ನಾಗರಿಕನಾಗಿರತಕ್ಕದ್ದು. ಸೊ ಮತ್ತೆ ಒಂದಕ್ಕಿಂತ ಹೆಚ್ಚು ಪತ್ನಿಗಳು ಇರಬಾರ್ದು. ಇವೆಲ್ಲ ಇದಾವೆ. ಸೊ ನಾಟ್ ನೆಸೆಸರಿ, ಇದು ಯಾವುದು ನಿಮ್ಮಲ್ಲಿ ಬರಲ್ಲ. ಯುವರ್ ಆಲ್ ಎಕ್ಸಾಮ್ಟೆಡ್, need not to worry about this. You are all eligible. Those who are watching, all are eligible, but only eligibility matters is in the final list. How that matters is how you make your preparation for this 2 months. ಆಯ್ತಾ. ಹಾಗಾಗಿ ಈ 2 ತಿಂಗಳು ನೀವು ಏನಿದೆಯಲ್ಲ ಕರೆಕ್ಟ್ ಆಗಿ ಫೋಕಸ್ಡ್ ಆಗಿ ಇದ್ಕೊಂಡು ನೀವು ಚೆನ್ನಾಗಿ ಓದಿದ್ರೆ ಡೆಫಿನೆಟ್ಲಿ ಯು ವಿಲ್ ಕಮ್ ವಿತ್ ದಿ ಫ್ಲೈಯಿಂಗ್ ಕಲರ್ಸ್ ಆಯ್ತಾ. ಸೊ ಒಳ ಮೀಸಲಾತಿ ಪ್ರಮಾಣ ಪತ್ರಗಳು ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಅದನ್ನ ನೋಡ್ಕೊಳ್ಳಿ. ವ್ಯಾಲಿಡಿಟಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಏನಿದೆಯಲ್ಲ, ಅಪ್ಲಿಕೇಶನ್ 10ನೇ ತಾರೀಕು. ಸೊ 20 ಜೂನ್ ಒಳಗಡೆ ಡೇಟ್ ಇದ್ರೆ ಅದು ವ್ಯಾಲಿಡ್ ಇರುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೆ ಜೂನ್ ಒಳಗಡೆ ಏನಾದ್ರು ಎಕ್ಸ್ಪೈರ್ ಆಗ್ತಿದ್ರೆ ದಯವಿಟ್ಟು ಹೋಗಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ನೀವು ಅದನ್ನ ಅಪ್ಡೇಟ್ ಮಾಡ್ಕೊಂಡು ರಿನ್ಯೂ ಮಾಡಿಸ್ಕೊಳೋದಾಗಿರುತ್ತೆ. ಸೊ ಇಷ್ಟೆಲ್ಲ ಇದು ಅಪ್ಲಿಕೇಶನ್ ಅಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಳ ಮೀಸಲಾತಿ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆಯ್ತಾ. ರಿಸರ್ವೇಶನ್ ರಿಲೇಟೆಡ್ ಈಗ ಏನಿದ್ರು ನೀವು ಇಷ್ಟ ಫೋಕಸ್ ಮಾಡಿ. ಸೊ ಇಷ್ಟೆಲ್ಲ ಇದರಲ್ಲಿ ಇದೆ. ಈಗ ಏನು ಇಂಪಾರ್ಟೆಂಟ್ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟ್ರಾಟಜಿ. ಸರ್ ನಾವು ಎಕ್ಸಾಮ್ ನ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅಂತ ಕೇಳ್ತಿದ್ರು. ಸೊ ಸ್ಟ್ರಾಟಜಿ ಯಾವ ತರ ಇರಬೇಕು ಎಒ ಎಕ್ಸಾಮ್ಗೆ ನೋಡಿ. ಎಲ್ರಿಗೂ ಅಷ್ಟೇ 24 ಗಂಟೆ, ಯು ಹ್ಯಾವ್ 24 hours ಆಫ್ ಟೈಮ್ ಅಲ್ವಾ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಸ್ಪೆಸಿಫಿಕ್ ಪೇಪರ್ಗೆ ಡಬಲ್ ಟೈಮ್ ಕೊಡಿ. ಸ್ಪೆಸಿಫಿಕ್ ಪೇಪರ್ಗೆ ಯು ಹ್ಯಾವ್ ಟು ಗಿವ್ ಡಬಲ್ ದ ಟೈಮ್. ಸೊ ವಾಟ್ ಈಸ್ ಡಬಲ್ ದ ಟೈಮ್? ಮಿನಿಮಮ್ 6 hours ಕೊಡ್ಬೇಕು ನೀವು. ಸೊ 4 ಗಂಟೆ 4 hours ಯು ಹ್ಯಾವ್ ಟು ಸ್ಟಡಿ, 2 hours ಪ್ರಾಕ್ಟೀಸ್ ಕ್ವಶನ್ಸ್. ಅದೆಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಕ್ವಶನ್ಸ್ ತಗೊಂಡು ಕ್ವಾಲಿಟಿ ಕ್ವಶನ್ಸ್ ತಗೊಂಡು ಸಾಲ್ವ್ ಮಾಡಿ. ಯಾಕೆ ಕ್ವಶನ್ ಸರ್ ನಾನು ಬರೀ ಓದ್ತೀನಿ ನಾನು ಸಾಲ್ವ್ ಮಾಡಲ್ಲ ಅಂತ ಹೇಳಿದ್ರೆ, ಅಪ್ಪ ಕ್ವಶನ್ ಸಾಲ್ವ್ ಮಾಡಿರಲಿಲ್ಲ ಅಂದ್ರೆ ಹೌ ಯು ಕಮ್ ಟು ನೋ ವೆದರ್ ಯುವರ್ ರೀಡಿಂಗ್ ಇಸ್ ಕರೆಕ್ಟ್ ಆರ್ ರಾಂಗ್ ಅಲ್ವಾ. ಯಾವಾಗ್ಲೂ ಅಷ್ಟೇ ನೀವು 4 ಗಂಟೆ ಓದ್ತಿದ್ರೆ ಅದ್ರ ಹಾಫ್ ಆಫ್ ದ ಟೈಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಕೊಡಬೇಕು. ಒಂದ್ ಲಾಜಿಕ್ ಏನ್ ನಾನು ಹೇಳ್ತೇನೆ ಅಂದ್ರೆ 2 hours ಅಲ್ಲಿ ನೀವು 100 ಕ್ವಶನ್ಸ್ ನ ಸಾಲ್ವ್ ಮಾಡ್ತಿದ್ರೆ ಯು ಆರ್ ಟಚಿಂಗ್ ಹೌ ಮೆನಿ ಕಾನ್ಸೆಪ್ಟ್ಸ್? ಮೋರ್ ದೆನ್ 30 to 40 ಕಾನ್ಸೆಪ್ಟ್ಸ್. ಸೊ ನೀವು 4 hours ಅಲ್ಲಿ ಓದಲ್ಲ. 4 hours ಅಲ್ಲಿ ನೀವು ಅಷ್ಟು ಓದಕ್ ಆಗಲ್ಲ. ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಅಷ್ಟು ಕ್ವಶನ್ಸ್ ಮಾಡಬೇಕು. ಸೊ ಇಟ್ ಹ್ಯಾಸ್ ಟು ಗೋ ವೆರಿ ಪ್ಯಾರಲಲಿ. ಕ್ವಶನ್ಸ್ ಸಮೇತ ಸಾಲ್ವ್ ಮಾಡ್ತಿರ್ಬೇಕು, ಮತ್ತೆ ನೀವು ಜೊತೆಗೆ ನಿಮಗೆ ಏನು ಕ್ವಶನ್ ಸಾಲ್ವ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಸ್ಟಡಿ ಮಟೀರಿಯಲ್ ಕೂಡ ಅಷ್ಟೇ ನೂರಾರು ಓದೋದಲ್ಲ. ಆಲ್ರೆಡಿ ನಿಮ್ಮಲ್ಲಿ ಇದೆಯಾ, ಸೊ ಅದನ್ನೇ ಓದ್ತಾ ಹೋಗಿ. ಸಿಲೆಬಸ್ ಪ್ರಕಾರ ಇರಬೇಕು, ಅದನ್ನೇ ನೀವು ಸ್ಟಡಿ ಮಟೀರಿಯಲ್ ನ ಇಟ್ಕೊಳ್ಳಿ. ಮತ್ತೆ 3 hours ಏನಿದೆ ನೀವು ಜಿ ಕೆ ಪೇಪರ್. ಸೊ ಜಿ ಕೆ ಪೇಪರ್ ಅಲ್ಲಿ 2 hours ನೀವು ಸ್ಟಡಿ ಮೆಟೀರಿಯಲ್ ರಿಲೇಟೆಡ್ ಕಂಟೆಂಟ್ ಏನಿದೆ ಅದನ್ನ ಓದ್ಕೊಳ್ಳಿ. ಸೊ 1 hour ಏನಿದೆ 1 hour ಅಲ್ಲಿ ನೀವು ಕ್ವಶನ್ ಪೇಪರ್ಸ್ ನ ಅಟ್ಲೀಸ್ಟ್ ಒಂದು 50 ಕ್ವಶನ್ ಸಾಲ್ವ್ ಮಾಡಿ. ಯಾಕಂದ್ರೆ ಕ್ವಶನ್ಸ್ ಕೆಲವೊಮ್ಮೆ ನೀವು ಸಾಲ್ವ್ ಮಾಡ್ತಿರಲ್ಲ. ಸೊ ನಾನು ಕೃಷಿ ದರ್ಪಣ್ ಅಂತ ಜಿ ಕೆ ಕ್ವಶನ್ಸ್ ಏನಿದಾವೆ 5 ವರ್ಷದ ಅದನ್ನ ಕನ್ಸಾಲಿಡೇಟ್ ಮಾಡಿದೀವಿ. ಅದನ್ನ ನೀವು ಸಾಲ್ವ್ ಮಾಡೋದ್ರಿಂದ ನಿಮಗೆ ಒಂದು ಪ್ಯಾಟರ್ನ್ ಅರ್ಥ ಆಗುತ್ತೆ. ಅದೇ ರೀತಿ ನೀವು ಓದ್ಕೊಂಡು ಹೋಗ್ತಿರ್ತೀರ. ಈ ಸೈಕಲ್ ನೀವು ಅಟ್ಲೀಸ್ಟ್ ಒಂದು 2 months ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ 6 + 3 9 hours. ಸೊ ಇಲ್ಲ ನನ್ನ ಫ್ರೆಂಡು 12 hour ಓದ್ತಿದ್ದಾನೆ ಅಂದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ನೀವು ಓದಿ. ಯಾರು ನಿಮ್ಗೆ ಬೇಡ ಅಂತ ಹೇಳ್ತಿಲ್ಲ. ಸೊ ನೀವು ಹೌ ಮಚ್ ಟೈಮ್ ಯು ಆರ್ ಪುಟಿಂಗ್, ದಟ್ ಮಚ್ ರಿಸಲ್ಟ್ ವಿಲ್ ಬಿ ರಿಫ್ಲೆಕ್ಟೆಡ್. ಇಲ್ಲ ನಾನು 6 ಗಂಟೆ ಓದ್ತೀನಿ ಅಷ್ಟೇ ಅನ್ಕೊಂಡಿದ್ರೆ, ಸೊ ಸಂಬಡಿ ಹೂ ಇಸ್ ಪುಟಿಂಗ್ 9 hours ಆರ್ ಎಫರ್ಟ್ಸ್ ವಿಲ್ ಬಿ ಮೋರ್ ಡಿಸರ್ವಿಂಗ್ ಅಂಡ್ ವಿಲ್ ಬಿ ಮೋರ್ ಕೆಪಬಲ್, ರೈಟ್. ಸೊ ಹಾಗಾಗಿ ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್. ಸೊ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೇನೆ. ಸೊ ದಟ್ಸ್ ಆಲ್ ಟುಡೇ ಫಾರ್ ದಿಸ್ ವಿಡಿಯೋ. ಸೊ ಮುಂದೆ ನಾನು ಬರುವ ಒಂದು ದಿನಗಳಲ್ಲಿ
ಮಾರ್ಕೆಟಿಂಗ್ ಸೂಪರ್ವೈಸರ್ ಅಲ್ಲೂ ಸಾಕಷ್ಟು ಕ್ಲಾಸಸ್ ಎಲ್ಲ ಮಾಡಿ ಯೂಟ್ಯೂಬ್ ಹಾಕಿದ್ದೆ. ಇಲ್ಲೂ ಕೂಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದಾಗ್ಲಿ, ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡೋದಾಗ್ಲಿ ಅದನ್ನ ಮಾಡ್ತಿರ್ತೇನೆ. ಅವೆಲ್ಲ ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಹೆಸರು ತನ್ನಿ, ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಸಿಗೋ ತರ ಒಳ್ಳೆ ಹುದ್ದೆಗೆ ಹೋಗಿ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ. ಸೊ ಇದಷ್ಟು ಇವತ್ತು ವಿಡಿಯೋ ಮಾಡೋ ಉದ್ದೇಶ. ಸೊ ನೀವು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ನಮ್ ಅಗ್ರಿ ವಾರಿಯರ್ಸ್ ಅಂತ 4,000 ಮೇಲೆ ಮೋರ್ ದೆನ್ 4,000 ಪ್ಲಸ್ ಸ್ಟೂಡೆಂಟ್ಸ್ ಆರ್ enrolled. So you can get the updates there. So you can get the daily questions content ಆಗಿರ್ಬೋದು, ಅಲ್ಲೆಲ್ಲ ನೀವು ನೋಡ್ತಿದ್ರೆ ನಿಮಗೆ ಅಲ್ಲಿ ಯೂಸ್ಫುಲ್ ಆಗಿರುವಂತ ಮಾಹಿತಿ ಸಿಗುತ್ತೆ. ಸೊ ಇಷ್ಟು ಮಾತು ನಾನು ಹೇಳಿ ಮುಗಿಸ್ತೇನೆ. ಧನ್ಯವಾದಗಳು.